ಮಂಜಿನ ನಗರಿ ಮಡಿಕೇರಿಯಲ್ಲಿ ಕಾಫಿ ದಸರಾ ವೈಭವ ಮನೆ ಮಾಡಿದೆ. ಕಾಫಿ ದಸರಾ ವೀಕ್ಷಣೆಗೆ ಜನಸಾಗರವೇ ಹರಿದು ಬಂದಿದೆ. ಕಾಫಿ ಕುಡಿದು ಕಾಫಿಯಿಂದ ಮಾಡಿದ ಖಾದ್ಯ ಸವಿದು ಜನ ಎಂಜಾಯ್ ಮಾಡ್ತಿದ್ದಾರೆ. ಹೇಗಿದೆ ಕಾಫಿ ದಸರಾ ನೋಡಿ. ಬಿಸಿ ಬಿಸಿ ಕಾಫಿ ಅಷ್ಟೇ ಅಲ್ಲ, ಬಾಯಲ್ಲಿ ತರಿಸೋ ಕಾಫಿ ಕೇಕ್. ಇಲ್ನೋಡಿ, ತರ ಕಾಫಿ ಐಸ್ ಕ್ರೀಮ್. ಅರೆರೆ, ಎಲ್ಲಿ ನೋಡಿದ್ರು ಕಾಫಿ ಅಂದ ಹಾಗೆ ಇದು ಕಾಫಿ ದಸರಾ ಕಣ್ರಿ. ಮಂಜಿನ ನಗರಿ ಮಡಿಕೇರಿಯಲ್ಲಿ ಕಾಫಿ ದಸರಾ. ಮಡಿಕೇರಿ ಗಾಂಧಿ ಮೈದಾನದಲ್ಲಿ ಕಾಫಿ ಘಮ. ಕೊಡಗು ಅಂದ್ರೇನೆ ಕಾಫಿಗೆ ಫೇಮಸ್. ಹಾಗಿದ್ಮೇಲೆ ಕೇಳಬೇಕಾ, ದಸರಾದಲ್ಲೂ ಕೊಡಗಿನಲ್ಲಿ ಕಾಫಿಯದ್ದೇ ದರ್ಬಾರ್. ಎಸ್, ಇದು ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಆಯೋಜನೆ ಮಾಡಿದ್ದ ಕಾಫಿ ದಸರಾ ಝಲಕ್. ಮಡಿಕೇರಿ ಶಾಸಕ ಮಂತರ್ಗೌಡ ಆಸಕ್ತಿಯಿಂದ ಕಳೆದ ವರ್ಷ ಕಾಫಿ ದಸರಾ ಆರಂಭಿಸಲಾಗಿತ್ತು. ಹೋದ ವರ್ಷನೂ ಕಾಫಿ ದಸರಾಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿತ್ತು. ವಿಶೇಷ ಅಂದ್ರೆ 2ನೇ ವರ್ಷದ ಕಾಫಿ ದಸರಾಗೆ ನಿರೀಕ್ಷೆಗೂ ಮೀರಿ ಜನಸಾಗರವೇ ಹರಿದು ಬಂದಿದೆ. ಈ ಬಾರಿಯ ಕಾಫಿ ದಸರಾದಲ್ಲಿ ಕಾಫಿಯಿಂದ ತಯಾರಿಸಿದ ವಿವಿಧ ಖಾದ್ಯಗಳು ಜನರನ್ನ ಆಕರ್ಷಣೆ ಮಾಡ್ತಾ ಇದ್ವು. ಕಾಫಿಯ ಕೇಕ್, ಕಾಫಿ ಐಸ್ ಕ್ರೀಮ್ ಸೇರಿ ಹಲವು ಬಗೆಯ ಖಾದ್ಯಗಳನ್ನ ಇಡಲಾಗಿತ್ತು. ಈ ಬಾರಿ 47 ಮಳಿಗೆಗಳನ್ನ ನಿರ್ಮಾಣ ಮಾಡಲಾಗಿದ್ದು ಜನರು ಕೂಡ ಅತಿ ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಇಲ್ಲಿ ನಾವು ಬರೀ ಕಾಫಿ ದಸರಾ ಏನಿರ್ಬೋದು, ಕಾಫಿ ಪೌಡರ್ ಮಾತ್ರ ಕಾಫಿ ಇರ್ಬೋದು ಅನ್ಕೊಂಡ್ ಬಂದ್ವಿ. ಲಾಸ್ಟ್ ಇಯರ್ ಬಂದಿಲ್ಲ. ಈ ವರ್ಷ ಬಂದಾಗ ನೋಡಿದ್ರೆ ಕಾಫಿಯಲ್ಲಿ ಪೌಡರ್, ಕಾಫಿ ಫ್ಲೇವರ್ ಉಪಯೋಗಿಸಿ ವಿವಿಧ ರೀತಿಯ ಕೇಕ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಕಾಫಿ ಡಿಕಾಕ್ಷನ್ಸ್, ಈ ತರ ಹಲವು ಬಗೆಯ ಕಾಫಿ ಫ್ಲೇವರ್ ನಲ್ಲಿ ಖಾದ್ಯಗಳನ್ನ ತಯಾರಿಸಬಹುದು ಅಂತ ಇಲ್ಲಿ ನೋಡಿದಾಗ ಅನ್ನಿಸ್ತು. ತುಂಬಾ ಸಂತೋಷ ಆಯ್ತು. ಅಂದ ಹಾಗೆ ರಾಜ್ಯದಲ್ಲಿ 50% ಕಾಫಿಯನ್ನ ಕೊಡಗು ಜಿಲ್ಲೆಯೇ ಉತ್ಪಾದಿಸುತ್ತೆ. ಇದೇ ಕಾರಣಕ್ಕೆ ಮಡಿಕೇರಿಯಲ್ಲಿ ಕಾಫಿ ದಸರಾದ ಕಾನ್ಸೆಪ್ಟ್ ಬಂತು ಅಂತಾರೆ ಶಾಸಕ ಮಂತರ್ಗೌಡ. ಕಾಫಿ ದಸರಾದಲ್ಲಿ ಎಲ್ಲಾ ಬೆಳೆಗಾರರು, ಕೆಫೇಸ್ ಇರಬಹುದು, ಬೇರೆ ಬೇರೆ ರೀತಿಲಿ ಪ್ರದರ್ಶನೆ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶ ಕೊಟ್ಟು ಕಳೆಸಲಿ 35 ಸ್ಟಾಲ್ ಬಂತು. ಇವತ್ತು 46 ಸ್ಟಾಲ್ ಬಂದಿದೆ. ಅಂದ್ರೆ ಮಾಹಿತಿ ಇನ್ನೂ ಜಾಸ್ತಿ ಆಯ್ತದೆ, ಪಾರ್ಟಿಸಿಪೇಷನ್ ಜಾಸ್ತಿ ಆಯ್ತದೆ. ನಮಗೇನ್ ಗೊತ್ತಾ, ಯಂಗ್ಸ್ಟರ್ಸ್ಗೆ ಒಂದು ರೀತಿಲಿ ಇನ್ಸ್ಪೈರ್ ಮಾಡಬೇಕು. ಕಾಫಿ ಬೆಳೆಗಾರರಿಂದ ಬೇಕಾದಷ್ಟು ನಮ್ಮ ಬೆಳೆಗಾರರಿಗೆ ಬೇಕಾದ ಸಮಸ್ಯೆ ಇದೆ. ಇನ್ನು ಇಲ್ಲಿ ಬುಟ್ಟಿಯಲ್ಲಿ ಬೆಳೆಯಲಾದ ಕಾಫಿ ಗಿಡ ಎಲ್ಲರ ಗಮನ ಸೆಳೀತಾ ಇತ್ತು. ಸಾಕಷ್ಟು ಜನರು ಬಗೆಯ ಕಾಫಿ ಪೌಡರ್ ಖರೀದಿ ಮಾಡ್ತಾ ಇದ್ರು. ಇದಿಷ್ಟೇ ಅಲ್ಲ, ವೇದಿಕೆಯಲ್ಲಿ ಸಾಧಕ ಕಾಫಿ ಬೆಳೆಗಾರರಿಗೆ ಸನ್ಮಾನಿಸಲಾಯಿತು. ಕಾಫಿ ಬಗ್ಗೆ ಜನರಿಗೆ ಮಾಹಿತಿ ನೀಡುವ ಕಾರ್ಯಕ್ರಮ ನಡೆಸಲಾಯಿತು. ಕರ್ನಾಟಕದಲ್ಲಿ ಅತ್ಯಧಿಕ ಕಾಫಿ ಬೆಳೆ ಜಿಲ್ಲೆಗೆ ಕೊಡಗುರಿಸಿಕೊಂಡಿದೆ. ಹಾಗಾಗಿ ಕಾಫಿಯನ್ನ ಮಡಿಕೇರಿ ದಸರಾಕ್ಕೆ ಪರಿಚಯಿಸುವ ಮೂಲಕ ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರಿಗೆ ಮತ್ತು ಕಾಫಿ ಪ್ರಿಯರಿಗೆ ಒಂದು ಹೊಸ ರೀತಿಯ ಹಬ್ಬದ ವಾತಾವರಣವನ್ನು ಉಂಟು ಮಾಡುವಲ್ಲಿ ಕಾಫಿ ದಸರಾ ಯಶಸ್ವಿಯಾಗಿದೆ. ಇದು ಕಳೆದ ವರ್ಷ ಡಾಕ್ಟರ್ ಮಂತರಗೌಡ ಶಾಸಕರ ಒಂದು ಪರಿಕಲ್ಪನೆಯಲ್ಲಿ ಕಾಫಿ ದಸರಾ ಮಡಿಕೇರಿ ಜನೋತ್ಸವ ದಸರಾಗೆ ಪರಿಚಯ ಆಯಿತು. ಈ ಬಾರಿ 2ನೇ ವರ್ಷದ ದಸರಾ. ಒಟ್ಟು 45 ಮಳಿಗೆಗಳು, ಅದರಲ್ಲಿ 32 ಕಾಫಿ ಕೆಫೆಗಳು. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕೊಡಗಿನಲ್ಲಿ ಕಾಫಿ ಕೆಫೆಗಳು ಯುವ ಪೀಳಿಗೆಯನ್ನು ಅತ್ಯಂತ ಹೆಚ್ಚಾಗಿ ಆಕರ್ಷಣೆ ಮಾಡ್ತಾ ಇದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ತುಂತುರು ಮಳೆ, ಚುಮು ಚಳಿಯ ನಡುವೆ ಸಾವಿರಾರು ಜನರು ಕೊಡಗಿನ ಕಾಫಿ ದಸರಾವನ್ನ ಕಾಫಿಯಂತೆ ಆಸ್ವಾದಿಸಿ ಆನಂದಿಸಿದ್ರು. ಕ್ಯಾಮರಾಮ್ಯಾನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಂಜಿನ ನಗರಿ ಮಡಿಕೇರಿಯಲ್ಲಿ ಕಾಫಿ ದಸರಾ ವೈಭವ ಮನೆ ಮಾಡಿದೆ. ಕಾಫಿ ದಸರಾ ವೀಕ್ಷಣೆಗೆ ಜನಸಾಗರವೇ ಹರಿದು ಬಂದಿದೆ. ಕಾಫಿ ಕುಡಿದು ಕಾಫಿಯಿಂದ ಮಾಡಿದ ಖಾದ್ಯ ಸವಿದು ಜನ ಎಂಜಾಯ್ ಮಾಡ್ತಿದ್ದಾರೆ. ಹೇಗಿದೆ ಕಾಫಿ ದಸರಾ ನೋಡಿ. ಬಿಸಿ ಬಿಸಿ ಕಾಫಿ ಅಷ್ಟೇ ಅಲ್ಲ, ಬಾಯಲ್ಲಿ ತರಿಸೋ ಕಾಫಿ ಕೇಕ್. ಇಲ್ನೋಡಿ, ತರ ಕಾಫಿ ಐಸ್ ಕ್ರೀಮ್. ಅರೆರೆ, ಎಲ್ಲಿ ನೋಡಿದ್ರು ಕಾಫಿ ಅಂದ ಹಾಗೆ ಇದು ಕಾಫಿ ದಸರಾ ಕಣ್ರಿ. ಮಂಜಿನ ನಗರಿ ಮಡಿಕೇರಿಯಲ್ಲಿ ಕಾಫಿ ದಸರಾ. ಮಡಿಕೇರಿ ಗಾಂಧಿ ಮೈದಾನದಲ್ಲಿ ಕಾಫಿ ಘಮ.
ಕೊಡಗು ಅಂದ್ರೇನೆ ಕಾಫಿಗೆ ಫೇಮಸ್. ಹಾಗಿದ್ಮೇಲೆ ಕೇಳಬೇಕಾ, ದಸರಾದಲ್ಲೂ ಕೊಡಗಿನಲ್ಲಿ ಕಾಫಿಯದ್ದೇ ದರ್ಬಾರ್. ಎಸ್, ಇದು ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಆಯೋಜನೆ ಮಾಡಿದ್ದ ಕಾಫಿ ದಸರಾ ಝಲಕ್. ಮಡಿಕೇರಿ ಶಾಸಕ ಮಂತರ್ಗೌಡ ಆಸಕ್ತಿಯಿಂದ ಕಳೆದ ವರ್ಷ ಕಾಫಿ ದಸರಾ ಆರಂಭಿಸಲಾಗಿತ್ತು. ಹೋದ ವರ್ಷನೂ ಕಾಫಿ ದಸರಾಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿತ್ತು. ವಿಶೇಷ ಅಂದ್ರೆ 2ನೇ ವರ್ಷದ ಕಾಫಿ ದಸರಾಗೆ ನಿರೀಕ್ಷೆಗೂ ಮೀರಿ ಜನಸಾಗರವೇ ಹರಿದು ಬಂದಿದೆ. ಈ ಬಾರಿಯ ಕಾಫಿ ದಸರಾದಲ್ಲಿ ಕಾಫಿಯಿಂದ ತಯಾರಿಸಿದ ವಿವಿಧ ಖಾದ್ಯಗಳು ಜನರನ್ನ ಆಕರ್ಷಣೆ ಮಾಡ್ತಾ ಇದ್ವು. ಕಾಫಿಯ ಕೇಕ್, ಕಾಫಿ ಐಸ್ ಕ್ರೀಂ ಸೇರಿ ಹಲವು ಬಗೆಯ ಖಾದ್ಯಗಳನ್ನ ಇಡಲಾಗಿತ್ತು. ಈ ಬಾರಿ 47 ಮಳಿಗೆಗಳನ್ನ ನಿರ್ಮಾಣ ಮಾಡಲಾಗಿದ್ದು ಜನರು ಕೂಡ ಅತಿ ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಇಲ್ಲಿ ನಾವು ಬರೀ ಕಾಫಿ ದಸರಾ ಏನಿರ್ಬೋದು, ಕಾಫಿ ಪೌಡರ್ ಮಾತ್ರ ಕಾಫಿ ಇರ್ಬೋದು ಅನ್ಕೊಂಡ್ ಬಂದ್ವಿ. ಲಾಸ್ಟ್ ಇಯರ್ ಬಂದಿಲ್ಲ. ಈ ವರ್ಷ ಬಂದಾಗ ನೋಡಿದ್ರೆ ಕಾಫಿಯಲ್ಲಿ ಪೌಡರ್, ಕಾಫಿ ಫ್ಲೇವರ್ ಉಪಯೋಗಿಸಿ ವಿವಿಧ ರೀತಿಯ ಕೇಕ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಕಾಫಿ ಡಿಕಾಕ್ಷನ್ಸ್, ಈ ತರ ಹಲವು ಬಗೆಯ ಕಾಫಿ ಫ್ಲೇವರ್ ನಲ್ಲಿ ಖಾದ್ಯಗಳನ್ನ ತಯಾರಿಸಬಹುದು ಅಂತ ಇಲ್ಲಿ ನೋಡಿದಾಗ ಅನ್ನಿಸ್ತು. ತುಂಬಾ ಸಂತೋಷ ಆಯ್ತು. ಅಂದ ಹಾಗೆ ರಾಜ್ಯದಲ್ಲಿ 50% ಕಾಫಿಯನ್ನ ಕೊಡಗು ಜಿಲ್ಲೆಯೇ ಉತ್ಪಾದಿಸುತ್ತೆ. ಇದೇ ಕಾರಣಕ್ಕೆ ಮಡಿಕೇರಿಯಲ್ಲಿ ಕಾಫಿ ದಸರಾದ ಕಾನ್ಸೆಪ್ಟ್ ಬಂತು ಅಂತಾರೆ ಶಾಸಕ ಮಂತರ್ಗೌಡ. ಕಾಫಿ ದಸರಾದಲ್ಲಿ ಎಲ್ಲಾ ಬೆಳೆಗಾರರು, ಕೆಫೇಸ್ ಇರಬಹುದು, ಬೇರೆ ಬೇರೆ ರೀತಿಲಿ ಪ್ರದರ್ಶನೆ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶ ಕೊಟ್ಟು ಕಳೆಸಲಿ 35 ಸ್ಟಾಲ್ ಬಂತು. ಇವತ್ತು 46 ಸ್ಟಾಲ್ ಬಂದಿದೆ. ಅಂದ್ರೆ ಮಾಹಿತಿ ಇನ್ನೂ ಜಾಸ್ತಿ ಆಯ್ತದೆ, ಪಾರ್ಟಿಸಿಪೇಷನ್ ಜಾಸ್ತಿ ಆಯ್ತದೆ. ನಮಗೇನು ಗೊತ್ತಾ, ಯಂಗ್ಸ್ಟರ್ಸ್ಗೆ ಒಂದು ರೀತಿಲಿ ಇನ್ಸ್ಪೈರ್ ಮಾಡಬೇಕು. ಕಾಫಿ ಬೆಳೆಗಾರರಿಂದ ಬೇಕಾದಷ್ಟು ನಮ್ಮ ಬೆಳೆಗಾರರಿಗೆ ಬೇಕಾದ ಸಮಸ್ಯೆ ಇದೆ. ಇನ್ನು ಇಲ್ಲಿ ಬುಟ್ಟಿಯಲ್ಲಿ ಬೆಳೆಯಲಾದ ಕಾಫಿ ಗಿಡ ಎಲ್ಲರ ಗಮನ ಸೆಳೀತಾ ಇತ್ತು. ಸಾಕಷ್ಟು ಜನರು ಬಗೆ ಬಗೆಯ ಕಾಫಿ ಪೌಡರ್ ಖರೀದಿ ಮಾಡ್ತಾ ಇದ್ರು. ಇದಿಷ್ಟೇ ಅಲ್ಲ, ವೇದಿಕೆಯಲ್ಲಿ ಸಾಧಕ ಕಾಫಿ ಬೆಳೆಗಾರರಿಗೆ ಸನ್ಮಾನಿಸಲಾಯಿತು. ಕಾಫಿ ಬಗ್ಗೆ ಜನರಿಗೆ ಮಾಹಿತಿ ನೀಡುವ ಕಾರ್ಯಕ್ರಮ ನಡೆಸಲಾಯಿತು. ಕರ್ನಾಟಕದಲ್ಲಿ ಅತ್ಯಧಿಕ ಕಾಫಿ ಬೆಳೆ ಜಿಲ್ಲೆಯಾಗಿ ಕೊಡಗು ಗುರುತಿಸಿಕೊಂಡಿದೆ. ಹಾಗಾಗಿ ಕಾಫಿಯನ್ನ ಮಡಿಕೇರಿ ದಸರಾಕ್ಕೆ ಪರಿಚಯಿಸುವ ಮೂಲಕ ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರಿಗೆ ಮತ್ತು ಕಾಫಿ ಪ್ರಿಯರಿಗೆ ಒಂದು ಹೊಸ ರೀತಿಯ ಹಬ್ಬದ ವಾತಾವರಣವನ್ನು ಉಂಟು ಮಾಡುವಲ್ಲಿ ಕಾಫಿ ದಸರಾ ಯಶಸ್ವಿಯಾಗಿದೆ. ಇದು ಕಳೆದ ವರ್ಷ ಡಾಕ್ಟರ್ ಮಂತರಗೌಡ ಶಾಸಕರ ಒಂದು ಪರಿಕಲ್ಪನೆಯಲ್ಲಿ ಕಾಫಿ ದಸರಾ ಮಡಿಕೇರಿ ಜನೋತ್ಸವ ದಸರಾಗೆ ಪರಿಚಯ ಆಯಿತು. ಈ ಬಾರಿ 2ನೇ ವರ್ಷದ ದಸರಾ. ಒಟ್ಟು 45 ಮಳಿಗೆಗಳು, ಅದರಲ್ಲಿ 32 ಕಾಫಿ ಕೆಫೆಗಳು. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕೊಡಗಿನಲ್ಲಿ ಕಾಫಿ ಕೆಫೆಗಳು ಯುವ ಪೀಳಿಗೆಯನ್ನು ಅತ್ಯಂತ ಹೆಚ್ಚಾಗಿ ಆಕರ್ಷಣೆ ಮಾಡ್ತಾ ಇದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ತುಂತುರು ಮಳೆ, ಚುಮು ಚಳಿಯ ನಡುವೆ ಸಾವಿರಾರು ಜನರು ಕೊಡಗಿನ ಕಾಫಿ ದಸರಾವನ್ನ ಕಾಫಿಯಂತೆ ಆಸ್ವಾದಿಸಿ ಆನಂದಿಸಿದ್ರು. ಕ್ಯಾಮರಾಮ್ಯಾನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.